2010ರಲ್ಲಿ 51 ಜನ IPS ಆಫೀಸರ್ಗಳನ್ನ ಬ್ಲ್ಯಾಕ್ ಲಿಸ್ಟ್ ಮಾಡಿಸಿದೆ. ಆವಾಗ ವಿವೇಕಾನಂದ ಲಾ ಕಾಲೇಜಲ್ಲಿ ನಮ್ಮ ಕೆಂಪೇಗೌಡರು ಅಂತ ಪ್ರಿನ್ಸಿಪಲ್ಲು ಅವ್ರು ಕರೆದು ಇನ್ಸ್ಟಾಲ್ಮೆಂಟಲ್ಲಿ ಫೀಸ್ ಕಟ್ಸ್ಕೊಂಡು ನನಗೊಂದು ಲಾ ಸೀಟ್ ಕೊಟ್ಟರಲ್ಲಿ. ಸೊ ಅಲ್ಲಿ 3 ವರ್ಷ ಕೋರ್ಸ್ ಅದು 6 ವರ್ಷ ಮಾಡಿದೆ. ನಾವು ಜಸ್ಟ್ ಪಾಸ್ ಸ್ಟೂಡೆಂಟು, ನಾವೇನು ಮೆರಿಟೂಲೆ ಅಂಥದ್ದು ಇಲ್ಲ. ಮಾಸ್ಕೊಂಡು ನೋಡ್ಬಿಟ್ರೆ ನಕ್ಬಿಡ್ತಾರೆ, 45% ನಕ್ಬಿಡ್ತಾರೆ. ಯಾವುದೋ ಒಬ್ರು ಜಡ್ಜ್, ನಮ್ಮ ಕರ್ನಾಟಕ ಜಡ್ಜ್ದು ಒಬ್ರದ್ದು ಇಂಟರ್ವ್ಯೂ ನೋಡ್ತಾ ಇದ್ದೆ ಸರ್. ಅವರು ಅಷ್ಟೇ, ನಾನು ಥರ್ಡ್ ಕ್ಲಾಸ್ ಮಾಡಿ ಅದಾದ ನಂತರ ಕೋರ್ಟಲ್ಲಿ ಗೀಸ್ಕೊಂಡು ಈಗ ಕರ್ನಾಟಕದ ಜಡ್ಜ್ ಆಗಿದ್ದೀನಿ ಅಂತ. ಇಲ್ಲ ನೋಡಿ, ಪ್ರತಿಯೊಂದು ಜೀವನದಲ್ಲಿ ಬಿದ್ದಂಥ ಏಟು ಅದು ತುಂಬ ದೊಡ್ಡ ಮಟ್ಟಕ್ಕೆ ಕಡಿಮೆ ಹೋಗುತ್ತಂತೆ. ನನಗೆ ಜೀವನದಲ್ಲಿ ಬರೀ ಏಟು ಬಿದ್ದಿಲ್ಲ. ಅದೊಂದು ಹಿಂದಿಯಲ್ಲಿ ಗಾದೆ ಇದೆ, ಖಾಲಿ ಪೇಟ್ ಖಾಲಿ ಜೇಬ ಜೋ ಸಿಕ್ಕಾತಿಯೇನ ದುನಿಯಾ ಕಾ ಕೋಯಿ ಬಿ ಯೂನಿವರ್ಸಿಟಿ ನೈ ಸಿಕ್ಕ. ಅಂದರೆ ಖಾಲಿ ಹೊಟ್ಟೆ ಮತ್ತು ಖಾಲಿ ಜೇಬು ಯಾವ ಪಾಠವನ್ನು ಹೇಳ್ಕೊಡ್ತಾ ಇದೆ, ಪ್ರಪಂಚದ ಯಾವುದೇ ವಿಶ್ವವಿದ್ಯಾಲಯ ಹೇಳ್ಕೊಡಲ್ಲಂತೆ. ಸೊ ಅದು ಅನುಭವ ಆದಾಗ ಮನುಷ್ಯ ಈ ಥರ ಆಗಿಬಿಡ್ತಾನೆ. ಸೊ ಜನ ಹೇಳ್ತಾರೆ, ಜಗದೀಶ್ ಅವರು ಏನಕ್ಕೆ ಈ ಥರ ಮಾತಾಡ್ತಾರೆ, ವೈ ಟಾಕ್ಸ್ ಲೈಕ್ ದಟ್, ಯಾಕೆ ಇಷ್ಟೊಂದು ಎಕ್ಸ್ಟ್ರೀಮಿಸ್ಟು.